ಸಂಡೇ ಅಂದ್ಬಿಟ್ರೆ ಸಾಕು, ನಾರ್ಮಲ್ ಡೇಸ್ಗಿಂತ ಲೇಟಾಗಿ ಎದ್ದೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ಯಾವುದು ಜವಾಬ್ದಾರಿಗಳು ಅಷ್ಟೊಂದು ಇರಲ್ವಲ್ಲ, ನಮ್ಗೆ ಇಷ್ಟ ಬಂದಾಗ ಎದ್ದು ಮಾಡ್ಕೋಬೋದು ಅಂತ ಹೇಳಿ. ಸೊ ಲೇಟಾಗಿ ಎದ್ದು ಫಸ್ಟ್ ಕಿಚನ್ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ, ಪಾತ್ರೆ ಎಲ್ಲ ಕಡಿಮೆ ಇತ್ತು ಅಂತ ಹೇಳಿ. ಸೊ ಹಾಗೆ ಪಾತ್ರೆ ಎಲ್ಲ ಕಂಪ್ಲೀಟ್ ಅದಾದಮೇಲೆ ಸಿಂಕ್ ಎಲ್ಲ ತೊಳ್ಕೊಂಡು, ಮತ್ತು ಗ್ಯಾಸ್ ಕಟ್ಟೆಲ್ಲ ನೀಟಾಗಿ ಒರೆಸ್ಕೊಂಡು, ಗ್ಯಾಸ್ ಕೂಡ ಎಲ್ಲ ತಿಕ್ಕಿ ತೊಳೆದು ಒರೆಸ್ಕೊಂಡು ಇನ್ನು ಅಡುಗೆ ಮಾಡ್ಕೊತಾ ಇದ್ದೀವಿ. ಭಾನುವಾರ ಅಂತಂದರೆ ನನಗಂತರೂ ಬೆಳಗ್ಗೆನೇ ನಾನ್ ವೆಜ್ ಬೇಕು, ಬಿಕಾಸ್ ಅದಕ್ಕಿಂತ ಮುಂಚೆ 3 ಡೇಸ್ ತಿಂದಿರಲ್ಲ. ಸೊ ಹಾಗಾಗಿ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ವಿತೌಟ್ ಚಿಕನ್ ಪೀಸ್ ಬಿರಿಯಾನಿ ರೈಸ್ ಇದು. ಯಾಕಂದರೆ ನಮ್ಮ ಮನೇಲಿ ಬಿರಿಯಾನಿಲಿ ಪೀಸ್ ಇದ್ದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅಂತೇಳಿ ಸಪ್ರೇಟ್ ಗ್ರೇವಿ ವಿತ್ ಬಿರಿಯಾನಿ ರೈಸ್ ಮಾಡ್ಕೊತಿರ್ತೀನಿ. ಇನ್ನು ಇವ್ರು ನೋಡಿದ್ರೆ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ಅಮ್ಮ ಇದ್ದಿದ್ರೆ ಹೆಲ್ಪ್ ಖಂಡಿತ ಬರಲ್ಲ. ಇನ್ನು ನಾನು ಎಡಿಟ್ಸ್ ಎಲ್ಲ ಮಾಡ್ಕೊಳ್ಳೋವಾಗ ಕೂತ್ಕೊಂಡು ಕಬ್ಬಿನ ಜ್ಯೂಸ್ ಅವರೆಲ್ಲ ಚೆಸ್ ಮಾಡ್ಕೊಂಡು ಕುಡಿದು ನನಗೂ ಒಂದು ಸ್ವಲ್ಪ ಇಟ್ಟಿದ್ರು. ಇನ್ನು ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ವಿಶಾಲ್ ಮಾರ್ಟ್ಗೆ ಹೋಗಿ ಕೆಲವೊಂದಷ್ಟು ಶಾಪಿಂಗ್ ಮಾಡೋದಿತ್ತು, ಮಾಡಿದೆ. ತುಂಬ ದಿನಗಳ ನಂತರ ವಿಶಾಲ್ ಮಾರ್ಟ್ಗೆ ಹೋಗಿದ್ದು. ಬಿಫೋರ್ ಹೋಗ್ತಿದ್ದೆ, ಬಟ್ ಇತ್ತೀಚೆಗೆ ಅನ್ನೆಸೆಸರಿ ಏನು ಖರ್ಚು ಮಾಡಲ್ಲ ನಾನು. ಅದರಲ್ಲೂ ತುಂಬ ಚೆನ್ನಾಗಿ ಖರ್ಚು ಬಿಟ್ಟಿದ್ದೀನಿ. ಅದಕ್ಕೆ ಏನು ಅನ್ನೆಸೆಸರಿ ಖರ್ಚಿಲ್ಲ. ಮಕ್ಕಳಿಗೆ ಒಂದಷ್ಟು ಸ್ನ್ಯಾಕ್ಸ್ ಅದೆಲ್ಲ ತಂದಿದ್ವಿ. ಇನ್ನು ಮನೆಗೆ ಬಂದು ಯಾಕೋ ಗೊತ್ತಿಲ್ಲ ಮೈಂಡ್ ಕಂಪ್ಲೀಟಾಗಿ ಆಫ್ ಆಗೋಯ್ತು. ಸೊ ಇನ್ನು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ, ಜಯಂತ್ ನೋಡಿದ್ರೆ ಇಲ್ಲಿ ನಾಳೆಗೆಲ್ಲ ಪ್ರಿಪೇರ್ ಮಾಡಿದ್ರು. ಇದ್ರದ್ದು ಫುಲ್ ಡೀಟೇಲ್ಡ್ ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.